ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದ್ರೆ ಸುಬ್ಬು ನನ್ನ ಪ್ರೀತಿನ ಒಪ್ಕೋತಾನೋ ಇಲ್ವೋ ಅನ್ನೋದೇ ನನಗೆ ಭಯ ಆಗ್ತಿರೋದು. ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಂತಾನೆ. ಅವ್ನು ಒಪ್ಕೊಳ್ಳಿಲ್ಲ ಅಂದ್ರೆ ತಲೆ ಮೇಲೆ ಒಂದು ಕೊಟ್ಬಿಟ್ಟು ಒಪ್ಕೊಳಕ್ ಹೇಳು. ಹೇಯ್, ನನ್ನ ಹುಡುಗನ್ಗೆ ಹೊಡಿಯಕ್ಕೆ ಹೇಳ್ತಿದ್ಯಾ ನೀನು? ಓಹೋ, ಈಗ ನಿನ್ ಹುಡುಗ ಅಲ್ವಾ? ಹೌದು, ಮತ್ತೆ ನಿನಗ್ ಭಾವ ಆಗೋನು. ಸ್ವಲ್ಪ ರೆಸ್ಪೆಕ್ಟ್ ಇರ್ಲಿ. ಸರಿ, ಇನ್ ಮುಂದೆ ರೆಸ್ಪೆಕ್ಟ್ ಕೊಡ್ತೀನಿ. ಆದ್ರೆ ಅಕ್ಕ, ಅವ್ನು ನಿನ್ ಪ್ರೀತಿನ ಯಾಕೆ ಒಪ್ಕೊಳ್ಳಲ್ಲ ಅಂತ ಅನ್ಕೊಂತೀಯ ನೀನು? ಅವನಿಗೆ ನಾನಂದ್ರೆ ಇಷ್ಟ ಅಂತ ನನಗೆ ಗೊತ್ತು. ಆದ್ರೆ ಅದು ಯಾವ ರೀತಿ ಇಷ್ಟ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅವನು ನನ್ನನ್ನ ದೇವತೆ ಹಾಕಿ ಕಾಣ್ತಾನೆ. ಒಳ್ಳೇದಾಯ್ತಲ್ಲ ಮತ್ತೆ. ಎಲ್ಲ ಹುಡುಗರಿಗೂ ಅವ್ರ ಹುಡುಗಿ ದೇವತೆ ತರನೇ ತಾನೆ. ಬಾಯಲ್ಲಿ ಹೇಳೋದಕ್ಕೂ ಅದನ್ನ ಫೀಲ್ ಮಾಡೋದಕ್ಕೂ ವ್ಯತ್ಯಾಸ ಐತೆ ಪಿಂಕಿ. ಅಕಸ್ಮಾತ್ ಅವನು ನನಗೆ ನಿಮ್ಮ ಮೇಲಿರೋದು ಗೌರವ ಪ್ರೀತಿ ಅಲ್ಲ ಅಂತ ಹೇಳ್ಬಿಟ್ರೆ, ಅಥವಾ ನೀವು ನನಗೆ ಒಂದು ಒಳ್ಳೆ ಫ್ರೆಂಡು ಲವ್ವರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರೆ? ಅಕ್ಕ, ನೀನು ಯಾವ ಕಾಲದಲ್ಲಿದ್ಯಾ? ಫ್ರೆಂಡ್ಶಿಪ್ ಅನ್ನೋದು ಲವ್ಗೆ ಮೊದಲನೇ ಸ್ಟೆಪ್ಪು. ಅದು ಗೊತ್ತಿಲ್ಲ ನಿನ್ಗೆ? ಏಯ್ ಪಿಂಕಿ, ಎಲ್ಲಿಂದ ಕಲಿತಾ ಇದೀಯಾ ಇದೆಲ್ಲ? ಎಲ್ಲಿಂದ ಕಲಿತಿದ್ಯಾ ಅಂದ್ರೆ ನಾನು ಮೂವಿ ನೋಡಲ್ವಾ, ಅಲ್ಲಿಂದ. ತಪ್ಪು ಪಿಂಕಿ. ಮೊದಲನೇದಾಗಿ ನಾನು ನಿನ್ನ ಜೊತೆ ಇದೆಲ್ಲ ಮಾತಾಡ್ತಿರೋದೇ ದೊಡ್ಡ ತಪ್ಪು. ಆದರೆ ನಾನು ಏನು ಮಾಡಲಿ, ನನಗೆ ಬೇರೆ ದಾರಿನೇ ಇಲ್ಲ. ಸದ್ಯಕ್ಕೆ ನನಗೆ ಸಪೋರ್ಟ್ ಮಾಡೋಕ್ಕಂತ ಇರೋಳು ನೀನೊಬ್ಳೆ. ಪಿಂಕಿ, ಸುಬ್ಬು ನನ್ನ ಪ್ರೀತಿನ ಒಪ್ಕೊಳ್ಳಿ ಅಂತ ದೇವ್ರ ಹತ್ರ ಕೇಳ್ಕೊ ಪ್ಲೀಸ್. ಅಮ್ಮನ ಪ್ರೀತಿ ಅಂತೂ ನನಗೆ ಸಿಕ್ಕಿಲ್ಲ. ಅಪ್ಪನ ಪ್ರೀತಿಗೋಸ್ಕರ ಇವತ್ತಿನವರೆಗೂ ಹೋರಾಡ್ತಾ ಇದ್ದೇನೆ. ಆದರೆ ಅಪ್ಪ ಅಮ್ಮ ಇಬ್ಬರು ಪ್ರೀತಿನೂ ನಾನು ಫೀಲ್ ಮಾಡೋ ಹಾಗೆ ಮಾಡಿದ್ದೆ ಸುಬ್ಬು. ಅಕಸ್ಮಾತ್ ಅವನ ಪ್ರೀತಿ ನನಗೆ ಸಿಕ್ಬಿಟ್ರೆ ನಾನು ತುಂಬ ಅದೃಷ್ಟವಂತೆ ಅಂತ ನಾನು ಅನ್ಕೋತೀನಿ. ಒಂದು ವೇಳೆ ಅವನ ಪ್ರೀತಿ ನನಗೆ ಸಿಕ್ಕಿಲ್ಲ ಅಂದ್ರೆ ಈ ಭೂಮಿ ಮೇಲೆ ನನಗೆ ಪ್ರೀತಿ ಪಡೆಯೋಕೆ ಯೋಗ್ಯತೆನೇ ಇಲ್ಲ ಅಂತ ನಾನು ಶಾಶ್ವತವಾಗಿ ಅನ್ಕೊಂಡ್ಬಿಡ್ತೀನಿ. ಸುಬ್ಬು ಪ್ರೀತಿ ನಿನಗೆ ಸಿಕ್ಕಿದ್ರೆ ನಿನ್ನ ಜೀವನ ಏನೋ ಚೆನ್ನಾಗಿರುತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ ಶ್ರಾವಣಿ. ಆದರೆ ಸುಬ್ಬು ನಿನ್ನ ಪ್ರೀತಿನ ಒಪ್ಕೊತಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನ ಜೀವನನೇ ಹಾಳಾಗೋಗುತ್ತೆ. ನಿನಗೆ ಭಾವನೆಗಳು ಗೊತ್ತಾಗ್ತಿದೆ, ಆದರೆ ವಾಸ್ತವದ ಪರಿಸ್ಥಿತಿ ಗೊತ್ತಾಗ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.